ಮಂಗಳೂರು ಸ್ಪೆಷಲ್ ಬಾಯ್ಲ್ಡ್ ರೈಸ್. ಇದು ಯಾವುದು ಸಹ ನಾನು ಮಾಡಿದಲ್ಲ, ಇದರಲ್ಲಿ ರೈಸ್ ಮಾತ್ರ ನಾನು ಮಾಡಿದ್ದು. ಮತ್ತು ಸ್ವಲ್ಪ ಹಾಗೇನೆ ಬಾಯ್ಲ್ ಆಗಲಿಕ್ಕೆ ಬಿಡ್ತೇನೆ. ನನಗೆ ಉಪ್ಪೆಲ್ಲ ಕರೆಕ್ಟ್ ಇತ್ತು, ಅದಕ್ಕೆ ನಾನು ಎಕ್ಸ್ಟ್ರಾ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಮನೆ ಹತ್ತಿರ ಇವತ್ತು ಕೆಸರುಗದ್ದೆ ಆಟ ಆಗ್ತಾಯಿದೆ. ಅಂದರೆ ಮಳೆಗಾಲ ಟೈಮಲ್ಲಿ ಮಾಡುವಂಥದ್ದು ಅದು. ಮನೇಲಿ ಯಾರು ಸಹ ಇಲ್ಲ, ಬೋರ್ ಆಗ್ತಿತ್ತು. ಅದಕ್ಕೆ ನಾನು ಮತ್ತು ನಂದು ನೇಬರ್ ಇವಳೆ ರಿಷಿಕಾ ಹೋಗಿ ಬರ್ತೇವೆ ಅಂತ ಹೇಳಿ, ಬನ್ನಿ ಅಲ್ಲಿ ಸಿಗೋಣ. ಫುಲ್ ಜನ ಇದ್ದಾರೆ ಮಾತ್ರ. ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ನಮಗೆ ವಿನಂತಿ, ಈ ಬರೀ ಸ್ಟೇಜ್ ನಮ್ಮ ಅಚ್ಚಮಾರ್ನಕ್ಲಿಗೆ ಮಲ್ತ ಒಂಜಿ ವೇಳೆ ಅಚ್ಚಮಾರ್ನಕ್ಲು ಬರ್ತೇನೆ ಒಂಜಿ ಅನು ಮಲ್ತು ಕೊರ್ಲೆ 8 ಕಾರಣ ನಕ್ಲ ಬೀರಿ ಲೀಡಿಂಗ್ 7-3 ವಾಲಿಬಾಲ್ 25 ಪಾಯಿಂಟ್ಗಳ ಲಕ್ಕಲೆ ಬಲಿಬುಳೆ ಎತ್ತಿಯಾರ ಕೆಲವರು ಫಿರೋಡ್ ಎನ್ನ ಕೈತಲ್ಲೇ ಉಳ್ಳೇರು. ಎತ್ತಿದ್ರಿ ಕೆಲವರು ಅವರೇ ಉಳ್ಳೇರು. ಅಗ್ರವಂತದ ಫಿರೋಡ್ ಬತ್ತು ನಕ್ಲು ಫಸ್ಟ್ ನಾನು ನಿಧಾನವೇ ಪ್ರಧಾನ. ಅತಿ ಅರುಣರ ಅಕ್ರ ಮನಸ್ಸಿಗೆ ಫಿರೋಡ್ ಒರಿ ನಕ್ಲು ಫಸ್ಟ್ ನಾನು ನಂದು ಕೂಟಗಳ ಚಾಲೆಂಜರ್ಸ್ ಬಗ್ಗೆ ದೀಪೇಶ್ ತುಂಬೆ ವಾಲಿಬಾಲ್ ಆಂಜನೇಯ ಮ್ಯಾಚ್ ಮಂಜಿರುತ್ತೆ ಪುರುಷೋತ್ತಮ ಗುರಿಕಾರೊಂದು ಆ್ಯಂಡ್ ಈಗ ನೆಕ್ಸ್ಟ್ ಗೇಮ್ ಮಾಡ್ತಾ ಇದ್ದಾರೆ. ಫುಲ್ ಮಳೆ ಬರ್ತಾ ಉಂಟು, ನಾನು ಕೆಳಗೆ ಇಳಿಯುವುದಿಲ್ಲ, ಫುಲ್ ಚಂಡಿ ಆಗ್ತೇನಲ್ಲ, ಮತ್ತು ಮೊಬೈಲ್ ಎಲ್ಲ ಉಂಟು ಕೈಯಲ್ಲಿ. ಅದಕ್ಕೆ ಆದಷ್ಟು ಕ್ಲಿಪ್ಪಿಂಗ್ಸ್ ಅನ್ನು ರೆಕಾರ್ಡ್ ಮಾಡ್ತೇನೆ. ಹಿಂದೆ ಅವರು ಮಾತಾಡೋದ್ರಲ್ಲಿ ಕೇಳಲಿಕ್ಕೆ ಸಹ ಇಲ್ಲ ನಿಮಗೆ. ಫುಲ್ ಆಚೆ ಈಚೆ ಪಾಸ್ ಆಗ್ತಾ ಇದ್ದಾರೆ. ಇದು ಮಳೆಯಲ್ಲಿ ಚಂಡಿ ಆಗುದು ಬೇರೆ ಮಾರ. ಸರಿ ಉತ್ತರ ಕಣಕಾಕಿ ಸರಿ ಉತ್ತರ. ನಗು ಚಿರಿಕ ಸರಿ ಉತ್ತರ. ದಂಡಾಯಿ ಅಡಿಯ ಮಾಮದ್ ಕೂಟಗಳ ಚಾಲೆಂಜರ್ಸ್ ಜೀತೆ ಇಲ್ಲ. ಈ ಗಂಟೆಗಳ ಈಟಿಂದ ಕೂಡಲೇ ಕೋಟ್ ಹೋಗಿ ಅದೇಂದ್ರೆ
இதா இப்ப எந்த சபஜனோடு தப்பு ಬರಿ ನಾನು ಬೆಣ್ಣ ಕಾಳು ಇಪ್ಪ ಅದೇ ಗೇಮ್ ಸುರಕ್ಷಾ ಅಚ್ಚ ಮಾಡೋದು ಅದೇ ನೀವು ಭಯಪಡ್ತಿಲ್ಲ ಕ್ಯಾಪ್ಚರ್ ಇದೆ 5 ಗೊತ್ತಿದೆ ಮೊಬೈಲ್ ನಂಬರ್ ಕೊಡ್ತಾ ಇದು ಕಡಪಡೋದು ಮಾತ್ರ ರೀಲ್ಸ್ ಮಾಡ್ಕೊಳ್ಳೋದು ಅವರು ಗೊತ್ತ ಗೊತ್ತಿದೆ ನಾನು എടുത്ത ദിശാലുള്ളാൽ ചോദിക്കുന്നു ദിശാലുള്ളാൽ ಬಾಲ್ತ್ರೋಲಿ ಫಸ್ಟ್ ಪ್ರೈಸ್ ದಿಶಾನುಳ್ಳಾಲ್ ಉಳ್ಳಾಳ ಓದಿಸ್ತಾನೆ ದಿಶಾನುಳ್ಳಾಲ್ ചോദിക്കുന്നു ಊಟ ರೆಡಿಯಾಗಿದೆ. ಇವತ್ತೇನೆಲ್ಲ ಸ್ಪೆಷಲ್ ಇದೆ ನೋಡೋಣ. ಚಿಕನ್ ಕಬಾಬ್, ಇದು ಬೂತಾಯಿ ಪುಳಿ ಮುಂಚಿ, ಮತ್ತು ಇದು ಚಿಕನ್ ಸುಕ್ಕ, ಮತ್ತು ಬಾಯ್ಲ್ಡ್ ರೈಸ್, ಮಂಗಳೂರು ಸ್ಪೆಷಲ್ ಬಾಯ್ಲ್ಡ್ ರೈಸ್. ಇದು ಯಾವುದು ಸಹ ನಾನು ಮಾಡಿದಲ್ಲ, ಇದರಲ್ಲಿ ರೈಸ್ ಮಾತ್ರ ನಾನು ಮಾಡಿದ್ದು. ಮತ್ತು ಇದೆಲ್ಲ ಸಹ ನನಗೆ ನನ್ನದು ಮೇಲ್ಮನೆ ಒಬ್ಬರು ಅಣ್ಣ ಇದ್ದಾರೆ, ಪ್ರಜ್ವಲ್ ಅಣ್ಣ, ಇದೆಲ್ಲ ಅವ್ರು ಕೊಟ್ಟದ್ದು ನನಗೆ. ತುಂಬ ಸೂಪರಾಗಿ ಕುಕ್ ಮಾಡ್ತಾರೆ ಅವರು. ಆ್ಯಕ್ಚುಲಿ ಅವರ ಒಂದೊಂದು ರೆಸಿಪಿ ಕೂಡ ಅಷ್ಟು ಚೆನ್ನಾಗಿರುತ್ತೆ, ನೀಟ್ ಆ್ಯಂಡ್ ತುಂಬ ಟೇಸ್ಟಿ ಫುಡ್ಡು, ತುಂಬ ಟೇಸ್ಟಾಗಿ ಮಾಡ್ತಾರೆ. ಸೊ ಇದೆಲ್ಲ ಅವ್ರು ನಂಗೆ ಕೊಟ್ಟಿದ್ದು. ಏನೆಲ್ಲ ಇದೆ ಅಂತ ನಿಮಗೆ ಕರೆಕ್ಟಾಗಿ ತೋರಿಸ್ತೇನೆ ನೋಡಿ. ಬಾಯ್ಲ್ಡ್ ರೈಸ್, ಚಿಕನ್ ಸುಕ್ಕ, ಇದು ಬೂತಾಯಿ ಮೀನು ಪುಳಿ ಮುಂಚಿ, ಮತ್ತು ಇದು ಚಿಕನ್ ಕಬಾಬ್. ಮಧ್ಯಾಹ್ನ ಹೇಗೋ ಪ್ರಜ್ವಲನ್ನ ಕೊಟ್ಟಿದ್ದಲ್ಲಿ ಊಟ ಮಾಡಿದ್ವಿ. ಈಗ ಸಂಜೆಗೆ ಏನಾದರೂ ರೆಡಿ ಮಾಡಬೇಕಲ್ಲ. ಮಾವ ಬರುವಾಗ ಮಟನ್ ತಗೊಂಡು ಬಂದಿದ್ದಾರೆ ನೋಡಿ. ಇದರದೊಂದು ಮಟನ್ ಸುಕ್ಕ ಮಾಡುವ ಅಂತ ಇದ್ದೇನೆ ನಾನು. ಇದನ್ನು ಫಸ್ಟ್ ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ತೇನೆ. ಬಿಸಿಯಾಗಿದೆ, ಸ್ವಲ್ಪ ಆನಿಯನ್ ಹಾಕ್ತೇನೆ ಫ್ರೈ ಮಾಡಲಿಕ್ಕೆ. ಇವಾಗ ನೋಡಿ, ಇದಕ್ಕೆ ಒಂದು ಟೊಮೆಟೊ ಹಣ್ಣು ಕಟ್ ಮಾಡಿ ಹಾಕಿದ್ದೇನೆ. ನಾನೊಂದು ಒಂದೇ ಟೊಮೆಟೊ ತಗೊಳ್ಳೋದು, ಜಾಸ್ತಿ ತಗೊಳ್ಳೋದಿಲ್ಲ. ಯಾಕಂತ ಹೇಳಿದರೆ ಸ್ವಲ್ಪ ಹುಳಿ ಹುಳಿ ಆಗ್ತದೆ, ಒಂದು ಸಾಕು. ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಹಾಕುವ, ಸ್ವಲ್ಪ ಇಷ್ಟು ಅರಿಶಿನ ಹುಡಿ ಹಾಕ್ತೇನೆ. ನಾನಂದರೆ ಮಟನ್ ಆಲ್ರೆಡಿ ಅರಿಶಿಣದಲ್ಲಿ ನೋಡಿ ಅಂತೆ ಆಲ್ರೆಡಿ ತೊಳೆದು ಇಟ್ಟಿದ್ದೇನೆ ಅರಿಶಿನ ಹಾಕಿ. ಮತ್ತು ಇದಕ್ಕೆ ಸಹ ಸ್ವಲ್ಪ ಹಾಕುವ, ಯಾಕಂತ ಹೇಳಿದರೆ ಬ್ಯಾಡ್ ಸ್ಮೆಲ್ ಏನಿದೆ ಅದು ಹೋಗ್ತದೆ ಅರಿಶಿಣಕ್ಕೆ ಹಾಕಿದಾಗ. ನೆಕ್ಸ್ಟ್ ಇದಕ್ಕೆ ತೊಳೆದಿಟ್ಟಂಥ ಮಟನ್ ಏನಿದೆ ಅರಿಶಿನ ಹುಡಿ ಹಾಕಿ ತೊಳೆದಿಟ್ಟಿದ್ದೆ, ಅದನ್ನು ಹಾಕಿದ್ದೇನೆ ನಾನೀಗ. ನೆಕ್ಸ್ಟ್ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕುವ. ಒಂದಿಷ್ಟು ಉಪ್ಪು ಹಾಕ್ತೇನೆ. ಅದು ಬೇಯುವಾಗಲೇ ಹಾಕಿದರೆ ಫ್ಲೇವರ್ ಎಲ್ಲ ಹೇಳ್ಕೊಳ್ತದೆ, ಇಲ್ಲದ್ರೆ ಚಪ್ಪೆ ಚಪ್ಪೆ ಆಗ್ತದೆ ಮಟನ್. ಉಪ್ಪು ಎಷ್ಟು ತಗೊಳ್ತದೆ ಅಷ್ಟು ರುಚಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ. ಇದು ಆ್ಯಕ್ಚುಲಿ ನೀರು ಬಿಡ್ತದೆ, ಆದರೆ ನನಗೆ ಸ್ವಲ್ಪ ಧೈರ್ಯ ಇಲ್ಲ, ಮತ್ತು ಅಡಿ ಹಿಡಿಬಾರ್ದಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಬಿಡ್ತೇನೆ. ಈಗ ಲಿಡ್ ಕ್ಲೋಸ್ ಮಾಡುವ.
ಒಂದು 5ರಿಂದ 6 ವಿಸಿಲ್ ಹಾಕ್ತೇನೆ. ನನಗೆ ಮಟನ್ ಅಷ್ಟು ಬಲ್ತದಂತ ಎಣಿಸೋದಿಲ್ಲ, ಒಳ್ಳೆ ಉಂಟು ಮಟನ್. ಇದೆಂತ ಎತ್ತಲಿಕ್ಕೆ ಆಗೋದಿಲ್ಲ. ಒಂದು 5-6 ವಿಸಿಲ್ ಆಗಲಿ. ಈಗ ನಾವು ಮಟನ್ ಸುಕ್ಕ ಈಗ ನಾನು ಮಾಡ್ತಿರೋದಲ್ಲ, ಅದು ಸುಕ್ಕಕ್ಕೆ ಏನೆಲ್ಲ ಐಟಮ್ ನಾನು ಹಾಕ್ತೇನೆ ಅದನ್ನು ತೋರಿಸ್ತೇನೆ ನಿಮಗೆ. ಇದನ್ನೀಗ ಶಿಫ್ಟ್ ಮಾಡುವ ಆಚೆಗೆ. ವಿಸಿಲ್ ಆಗ್ತಾ ಉಂಟು. ಒಂದು 4-5 ವಿಸಿಲ್ ಆಯಿತು. ಇನ್ನೊಂದು 2 ವಿಸಿಲ್ ಇಡ್ತೇನೆ. ಈಗ ಇದು ಪೌಡರ್ ಮಾಡಲಿಕ್ಕೆ ಏನೆಲ್ಲ ಐಟಮ್ ಬೇಕಂತ ನೋಡಿ. ನಾನು ಯೂಸ್ ಮಾಡುವಂಥದ್ದು ಇಷ್ಟೇ. ಆಯಿತಾ? ಓಕೆ. ನಾನು ಯೂಸ್ ಮಾಡುವಂಥದ್ದು ಕೊತ್ತಂಬರಿ ಸ್ವಲ್ಪ, ಮತ್ತು ಜೀರಿಗೆ, ಮತ್ತು ಸ್ವಲ್ಪ ಸೋಂಪು, ಮತ್ತು ಸ್ವಲ್ಪ ಸಾಸಿವೆ, ಮತ್ತು ಕಾಳುಮೆಣಸು, ಚಕ್ಕೆ. ಈಗ ಇನ್ನೊಮ್ಮೆ ಡಿಸ್ಟರ್ಬ್ ಮಾಡಲಿಕ್ಕೆ ನೆಕ್ಸ್ಟ್ ಸ್ವಲ್ಪ ಲವಂಗ, ಆಮೇಲೆ ಇಷ್ಟು ಮೆಣಸು ತಗೊಂಡಿದ್ದೇನೆ, ಒಂದು 10-12 ಮೆಣಸು. ನಿಮಗೆ ನೋಡಿ ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸು ಯೂಸ್ ಮಾಡಿ. ನಾನು ಇದರಲ್ಲಿ ನೋಡ್ತೇನೆ ಎಷ್ಟು ಬೇಕಂತ ಹೇಳಿ. ಯಾಕಂತ ಹೇಳಿದರೆ ಸ್ವಲ್ಪ ಖಾರ ಜಾಸ್ತಿ ಆಗ್ತದಂತ ಅನಿಸಿದರೆ ನಾನು ಸ್ವಲ್ಪ ಮೆಣಸನ್ನು ಕಮ್ಮಿ ಮಾಡ್ತೇನೆ. ನೀವು ನೋಡಿ ಏನೆಲ್ಲ ಎಷ್ಟು ಗ್ಯಾಸ್ ಹೊತ್ತಿಸಿದೆ. ಸ್ವಲ್ಪ ಸಾಕು ವಿಸಿಲ್. ಆಫ್ ಮಾಡ್ತೇನೆ, ಮತ್ತು ಬೇಕಂತ ಹೇಳಿದರೆ ಪುನಃ ಇಟ್ಟರೆ ಆಯಿತು. ಆಫ್ ಮಾಡಿದೆ. ಅದು ಮತ್ತು ನನಗೆ ಸಹ ತುಂಬ ಡಿಸ್ಟರ್ಬ್ ಮಾಡ್ತದೆ ಮಧ್ಯದಲ್ಲಿ. ಓಕೆ, ಈಗ ನಾನು ಕೊತ್ತಂಬರಿ ಹಾಕ್ತೇನೆ. ಎಲ್ಲ ಸಹ ಒಟ್ಟಿಗೆ ಹಾಕಿ ಫ್ರೈ ಮಾಡುವ ಸ್ವಲ್ಪ ಹೊತ್ತು. ಇಲ್ಲ ಅದು ತುಂಬ ಟೈಮ್ ಆಗ್ತದೆ. ನೀವು ಏನೆಲ್ಲ ಐಟಮ್ ಹಾಕ್ತೀರಂತ ಹೇಳಿ ಒಮ್ಮೆ ಕಮೆಂಟಲ್ಲಿ ತಿಳಿಸಿ. ಯಾಕಂತ ಹೇಳಿದರೆ ಒಬ್ಬೊಬ್ಬರು ಮಾಡುವಂಥ ವಿಧಾನ ತುಂಬ ಡಿಫ್ರೆನ್ಸ್ ಇರ್ತದೆ, ಸೇಮ್ ಇರೋದಿಲ್ಲ. ಹಾಗಾಗಿ ನೀವೆಲ್ಲ ಏನೆಲ್ಲ ಹಾಕ್ತೀರಂತ ಹೇಳಿ ಒಮ್ಮೆ ತಿಳಿಸಿ. ಇದನ್ನು ಸಪ್ರೇಟಾಗಿ ಸಹ ಫ್ರೈ ಮಾಡ್ಬೋದು, ಆದರೆ ನನಗೆ ಟೈಮ್ ಇಲ್ಲ. ಈಗ ಒಮ್ಮೆ ಮುಗಿಬೇಕು. ಯಾಕಂತ ಹೇಳಿದರೆ ಮಗು ಸಹ ಕಾಯ್ತದೆ ಊಟಕ್ಕೆ. ಇದೊಳ್ಳೆ ರೋಸ್ಟ್ ಆಗಿದೆ. ಇದನ್ನ ತೆಗ್ದು ಇಡ್ತೇನೆ ಪಕ್ಕಕ್ಕೆ. ನೆಕ್ಸ್ಟ್ ಇದಕ್ಕೆ ನಾನೊಂದು ಸ್ವಲ್ಪ ಮೆಣಸು ಹಾಕ್ತೇನೆ. ನಾನೊಂದು 10 ಮೆಣಸು ಹಾಕಿದೆ, ಸಾಕು. ಆ್ಯಕ್ಚುಲಿ ಮಟನಿಗೆ ಇನ್ನೂ ಸಹ ಮೆಣಸು ತಗೊಳ್ತದೆ, ಆದರೆ ನಮ್ಮ ಮನೇಲಿ ಸ್ವಲ್ಪ ಸ್ಪೈಸಿ ಕಮ್ಮಿ. ನಾನು ತಿಂತೇನೆ, ಬಟ್ ಅತ್ತೆ ಮತ್ತು ಮಾವನಿಗೆಲ್ಲ ಸ್ವಲ್ಪ ಸ್ಪೈಸಿ ಕಮ್ಮಿ. ಹಾಗಾಗಿ ಒಂದು 10 ಮೆಣಸು ಹಾಕ್ತೇನೆ, ಸಾಕು. ಇದು ಹಾಗೆಯೇ ಒಂದು ಸ್ವಲ್ಪ ಫ್ರೈ ಆಗಲಿ. ಹೀಗೇ ಬಿಡುವ. ಸ್ವಲ್ಪ ಹೊತ್ತಾದಮೇಲೆ ಇದನ್ನ ಪೌಡ್ರ್ ಮಾಡಿದರೆ ಆಯಿತು.
ಇದರೊಟ್ಟಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಸಹ ಪೇಸ್ಟ್ ಮಾಡಿಟ್ಕೊಳ್ಬೇಕು. ನಾನು ಮಾಡ್ತೇನೆ, ಸಪ್ರೇಟಾಗಿ ಪೇಸ್ಟ್ ಮಾಡೋದದು ನಾನು. ನೆಕ್ಸ್ಟ್ ಈಗ ತೋರಿಸ್ತೇನೆ. ಬಣಾಲೆಯಲ್ಲಿ ಬಿಟ್ಟರೆ ಇನ್ನೂ ಸಹ ಒಳ್ಳೆ ರೋಸ್ಟಾಗಿ ಬರ್ತದೆ, ಆಗ ನಮಗೆ ಪೌಡರ್ ಮಾಡಲಿಕ್ಕೆ ಈಸಿ. ಒಂದು 5 ನಿಮಿಷ ಒಂದು ಸ್ವಲ್ಪ ಬಿಸಿ ಹೋಗಲಿ, ಆರಿದ ಕೂಡಲೇ ಪೌಡರ್ ಮಾಡಿ ಬಿಡುವ. ಓಕೆ, ಈಗ ಪೌಡರ್ ಮಾಡುವ. ಈಗೆಲ್ಲ ಮಿಕ್ಸಿಗೆ ಹಾಕ್ತೇನೆ ನಾನು. ನಾನು ಇನ್ನೊಂದು ಮೆಥಡಲ್ಲಿ ಸಹ ಮಾಡ್ತೇನೆ. ಇದಂದರೆ ಅರ್ಜೆಂಟಿಗೆ ಮಾಡುವಂಥದ್ದು. ಇಲ್ಲಾದರೆ ಅದು ಎಲ್ಲ ಈ ಐಟಮ್ ಏನಿದೆ ನಾನು ಹುರಿದುಕೊಂಡದ್ದು ಅದನ್ನೆಲ್ಲ ಹಾಕಿ ಮಸಾಲೆಯನ್ನು ರುಬ್ಬೋದು ನಾನು. ಈಗ ರುಬ್ಬುವಷ್ಟೆಲ್ಲ ಟೈಮ್ ಇಲ್ಲ, ಅದಕ್ಕೆ ಪೌಡರನ್ನೇ ಮಾಡುವ ಅಂತ ಹೇಳಿ. ರುಬ್ಬಿದರೆ ಸಹ ಒಳ್ಳೆ ಟೇಸ್ಟ್ ಆಗ್ತದೆ. ಅರ್ಜೆಂಟಿಗೆ ಇದು ಮೆಥಡ್ ಒಳ್ಳೆಯದು, ಬಟ್ ಅದು ತುಂಬ ರುಚಿ ಆ್ಯಕ್ಚುಲಿ. ಇದು ಸಹ ಒಳ್ಳೆ ಆಗ್ತದೆ, ಇಲ್ಲ ಅಂತ ಹೇಳಿಲ್ಲ, ಯಾವ್ದು ಸಹ ಮಾಡ್ಬೋದು. ಕಟ್ ಮಾಡಿ ಹಾಕುವ. ಎಲ್ಲ ಹಾಕಿದ್ದೇನೆ, ಈಗ ಪೌಡರ್ ಮಾಡ್ಕೊಳ್ತೇನೆ. ನೋಡಿ, ಪೌಡರ್ ರೆಡಿಯಾಗಿದೆ. ಈಗ ಸ್ವಲ್ಪ ಹೊತ್ತಲ್ಲಿ ಕುಕ್ಕರದು ವಿಸಿಲ್ ಓಪನ್ ಮಾಡಿ ನೋಡ್ತೇನೆ, ಮಟನ್ ಬೆಂದಿದೆ ಇಲ್ಲ ಹೇಳಿ ನೋಡ್ತೇನೆ ಒಮ್ಮೆ. ಸ್ವಲ್ಪ ಒಂದು 5 ಮಿನಿಟ್ಸ್ ಬಿಡುವ. ನಾವು ಫೋರ್ಸ್ಫುಲಿ ತೆಗೆದ್ರೆ ಅದದು ಪ್ರೆಷರೆಲ್ಲ ಹೋಗಿ ಬೇಯುವುದಿಲ್ಲ ಕೆಲವು ಟೈಮ್. ಅದಕ್ಕೆ ಒಂದು 5 ಮಿನಿಟ್ಸ್ ಬಿಟ್ಟು ಮತ್ತೆ ನೋಡುವ. ಇವಾಗ ತೆಂಗಿನಕಾಯಿ ಏನಿದೆ ತುರಿದಿಟ್ಟದ್ದು ಅದನ್ನೊಂದು ಸ್ವಲ್ಪ ಫ್ರೈ ಮಾಡುವ. ಹಾಗೆ ಸಹ ಹಾಕ್ಬೋದು, ಕೆಲವರು ಹೀಗೆ ಫ್ರೈ ಮಾಡಿ ಹಾಕ್ತಾರೆ. ಇದಕ್ಕೊಂದು ಸ್ವಲ್ಪ ಅರಿಶಿನ ಹುಡಿ, ಚೂರು ಫ್ರೈ ಮಾಡ್ತೇನೆ. ಇದು 5 ಮಿನಿಟ್ಸ್ ಸ್ವಲ್ಪ ಫ್ರೈ ಮಾಡಿ ಹಾಗೆ ಇಡಬೇಕು ಪಕ್ಕದಲ್ಲಿ. ಪೌಡರ್ ಮಾಡಿಟ್ಟದನ್ನು ತೆಗೆದು ಈ ಬೌಲಿಗೆ ಟ್ರಾನ್ಸ್ಫರ್ ಮಾಡಿದೆ. ನೆಕ್ಸ್ಟ್ ಇದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಚೂರು ಶುಂಠಿ ಹಾಕಿದ್ದೇನೆ, ಅದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ತೇನೆ. ಇದಕ್ಕೆ ಆ್ಯಡ್ ಮಾಡಬೇಕು ಆ್ಯಕ್ಚುಲಿ. ಮಟನ್ ಬೆಂದಿದೆ. ಈಗ ಲಾಸ್ಟ್ ಪ್ರೊಸೆಸ್ ಮಾಡುವ. ಗ್ಯಾಸ್ ಹಚ್ಚಿದ್ದೇನೆ. ಸ್ವಲ್ಪ ಬಿಸಿ ಆಗಲಿ. ನಾನು ಆ್ಯಕ್ಚುಲಿ ಎಣ್ಣೆ ವೇಸ್ಟ್ ಮಾಡೋದಿಲ್ಲ, ಯಾಕಂದರೆ ನಾವು ಕೊಕೊನಟ್ ಆಯಿಲ್ ಯೂಸ್ ಮಾಡೋದು ಯಾವಾಗ ಸಹ. ಪರ್ kg 300 ಸಮಥಿಂಗ್ ಎಷ್ಟು ಹೇಳಿದ್ದು ಮಾವ. ಸೊ ಎಣ್ಣೆ ವೇಸ್ಟ್ ಮಾಡೋದಿಲ್ಲ. ಇದಂದರೆ ಫ್ರೈ ಮಾಡಿಟ್ಟದ್ದು ಎಣ್ಣೆ ಒಂದು ಸ್ವಲ್ಪ ಇತ್ತು, ಅದನ್ನೇ ಹಾಕಿ ಫಸ್ಟ್ ಇದನ್ನು ಖಾಲಿ ಮಾಡಬೇಕು, ಮತ್ತು ನಾನು ಹೊಸ ಆಯಿಲ್ ಯೂಸ್ ಮಾಡೋದು. ಎಣ್ಣೆ ನೀರುಂಟು ಇದರಲ್ಲಿ ಸ್ವಲ್ಪ. ಸೊ ನೀರು ಆರು ತನಕ ಇಟ್ಟದ್ದು ನಾನು. ಈಗ ಒಂಚೂರು ಆಯಿಲ್ ಹಾಕ್ತೇನೆ, ಸಾಕು, ಜಾಸ್ತಿ ಆಯಿಲ್ ಬೇಡ.
ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಚಕ್ಕೆ, ಸ್ವಲ್ಪ ಕರಿಬೇವು, ನಂತರ ಒಂದು ಮೆಣಸು ಕಟ್ ಮಾಡಿದ್ದು ಮತ್ತು ನೀರುಳ್ಳಿ, ಇದಿಷ್ಟು ಐಟಮ್ ಹಾಕ್ತೇನೆ. ಸ್ವಲ್ಪ ಆನಿಯನ್ ಫ್ರೈ ಆಗಲಿ. ನಂತರ ಇದು ಮಟನ್ ಏನು ಬೇಯಿಸಿ ಇಟ್ಟಿದ್ದೆ ನೋಡಿ, ಅದನ್ನು ಹಾಕ್ತೇನೆ ಇದಕ್ಕೆ. ನೆಕ್ಸ್ಟ್ ಇದು ಪೌಡರ್ ನಾನೆಲ್ಲ ಹಾಕೋದಿಲ್ಲ ಆ್ಯಕ್ಚುಲಿ, ಫುಲ್ಲು ಬೇಡ, ಎಷ್ಟು ಬೇಕಷ್ಟೇ ಹಾಕೋದು. ನಾನೊಂದು 1 2 3 ಒಂದು 5 ಸ್ಪೂನ್ ಹಾಕ್ತೇನೆ ಸಾಕು. ಮತ್ತು ಸ್ವಲ್ಪ ತೆಗೆದಿಡ್ತೇನೆ, ತುಂಬ ಆದರೆ ಖಾರ ಸಾಕ್ತದೆ ತುಂಬ. ಇದು ಚೆಂದ ಮಿಕ್ಸ್ ಮಾಡುವ ಇದನ್ನು. ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡಿಟ್ಟಿದ್ದೆ ಅದನ್ನು ಹಾಕ್ತೇನೆ. ಅದೆಲ್ಲ ಹಾಕುವ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಷ್ಟು ರುಚಿ ಜಾಸ್ತಿ. ಒಳ್ಳೆ ಫ್ರೈ ಆಗಲಿ. ನೋಡಿ ಒಳ್ಳೆ ಫ್ರೈ ಆಗ್ತಾ ಉಂಟು. ಮಸಾಲೆ ಎಲ್ಲ ಹೀರ್ಕೊಳ್ಬೇಕದು. ನಾನು ಉಪ್ಪು ಈಗ ನೆಕ್ಸ್ಟ್ ನೋಡಿ ಹಾಕೋದು, ಯಾಕಂತ ಹೇಳಿದರೆ ಆಲ್ರೆಡಿ ನಾನು ಮಟನಿಗೆ ಉಪ್ಪು ಹಾಕಿದ್ದೇನೆ, ಉಪ್ಪು ಜಾಸ್ತಿ ಹಾಕ್ಲಿಕ್ಕೆ ಹೋಗೋದಿಲ್ಲ. ಸ್ವಲ್ಪ ಹೊತ್ತು ಹೀಗೇ ಫ್ರೈ ಆಗಲಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈ ತೆಂಗಿನ ತುರಿ ಏನು ನಾನು ಅರಿಶಿನ ಪುಡಿ ಹಾಕಿ ತುರಿದಿಟ್ಟಿದ್ದೆಲ್ಲ ಅದನ್ನು ಇದಕ್ಕೆ ಹಾಕ್ತಾಯಿದ್ದೇನೆ. ಚೆಂದ ಮಿಕ್ಸ್ ಮಾಡುವ. ಇದನ್ನ ಹೀಗೆ 5 ಮಿನಿಟ್ಸ್ ಬಿಡ್ತೇನೆ. ನೆಕ್ಸ್ಟು ಈ ಕೊತ್ತಂಬರಿ ಸೊಪ್ಪಿದೆ ಅಲ್ಲ, ಲಾಸ್ಟಿಗೆ ಗಾರ್ನಿಷಿಗೆ ಹಾಕೋದು. ಸ್ವಲ್ಪ ಹಾಗೇ ಬಾಯ್ಲ್ ಆಗಲಿಕ್ಕೆ ಬಿಡ್ತೇನೆ. ನನಗೆ ಉಪ್ಪೆಲ್ಲ ಕರೆಕ್ಟ್ ಇತ್ತು, ಅದಕ್ಕೆ ನಾನು ಎಕ್ಸ್ಟ್ರಾ ಉಪ್ಪೆಲ್ಲ ಹಾಕ್ಲಿಕ್ಕೆ ಹೋಗಲಿಲ್ಲ, ಅಷ್ಟೇ ಸಾಕಂತ ಅನ್ನಿಸ್ತು. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡ್ತೇನೆ, ಒಂದು 10 ಮಿನಿಟ್ಸ್ ಆಯಿತು. ಫೈನಲ್ ಸ್ಟೇಜಿಗೆ ಬಂದಿದೆ ನಮ್ಮದು ಮಟನ್ ಸುಕ್ಕ. ಇದನ್ನು
ಮಾವನಿಗೆ ಕೊಡುವ. ಅವರು ಟೇಸ್ಟ್ ಪರ್ಫೆಕ್ಟಾಗಿ ಹೇಳ್ತಾರೆ. ಉಪ್ಪು ಹುಳಿ ಖಾರ ಎಲ್ಲ ಎಷ್ಟು ಬೇಕು ಕರೆಕ್ಟ್ ಹೇಳ್ತಾರೆ ಅವರು. ನೋಡು ಅವರಿಗೆ ನಾನು ಮಾಡಿದ್ದು ಸುಕ್ಕ ಹೇಗೆ ಆಗಿದೆ ಅಂತ ಒಮ್ಮೆ ಕೇಳಿ ನೋಡ್ತೇನೆ ಹೇಗಾಗಿದೆ ಅಂತೇಳಿ. ಎಂತ ಕಮ್ಮಿ ಆಗಿದೆ ಹೆಚ್ಚಾಗಿದೆ ಹೇಳಿ ಆಯಿತಾ. ಕರೆಕ್ಟ್, ಒಳ್ಳೆ ಚೆನ್ನಾಗಿದೆ. ಮಟನ್ ಒಳ್ಳೆ ಚೆನ್ನಾಗಿರೋದ್ರಿಂದ ಹಾಂ ರುಚಿ ಇದು ಕರಿ ಅದು ಮಸಾಲ ಎಲ್ಲ ಚೆನ್ನಾಗಿ ಒಳ್ಳೆ ಮಿಕ್ಸ್ ಆಗಿದೆ. ಟೇಸ್ಟ್ ಇದೆ, ಚೆನ್ನಾಗಿದೆ, ಒಳ್ಳೆಯದಲ್ಲ. ಒಳ್ಳೆ. ಇದು ಬೇರೆ ಯಾರು ಸಹ ಅಲ್ಲ, ನಮ್ಮದು ಪೊಲೀಸ್ ಮಾಮು RSI ಆಗಿದ್ದವರು ಇವರು ಪರ್ಫೆಕ್ಟಾಗಿ ಒಂದು ಟೇಸ್ಟ್ ರಿವ್ಯೂ ಕೊಡ್ತಾರೆ ಯಾವಾಗ ಸಹ, ಎಂತ ಮಾಡಿದ್ರೆ ಸಹ ಖುಷಿ ಅವರಿಗೆ. ಓಕೆ ಚೆನ್ನಾಗಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.